ನಾವೆಲ್ಲ ಟ್ಯೂಬ್ಲೈಟ್ನ ಚೂರು ಮಾಡೋದನ್ನ ನೋಡಿದ್ದೀವಿ. ಇಟ್ಟಿಗೆ, ಹೆಂಚು, ಮಾರ್ಬಲ್, ಗಾಜು, ತೆಂಗಿನಕಾಯಿನ ಬ್ರೇಕ್ ಮಾಡೋದನ್ನು ಕೂಡ ನೋಡಿದ್ದೀವಿ. ಅದ ದೊಡ್ಡ ಕಲ್ಲನ್ನ ಬರಿಗೈಯಲ್ಲಿ 2 ಹೋಳಾಗಿ ಮಾಡೋದನ್ನ ನೀವು ನೋಡಿದ್ದೀರಾ? ಹೇಗೆ ಸಾಧ್ಯ ಅಂತೀರಾ? ಖಂಡಿತ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಇಲ್ಲೊಬ್ರು ವ್ಯಕ್ತಿ. ಬನ್ನಿ ನೋಡೋಣ. ಯೌವನಾವಸ್ಥೆಯಲ್ಲಿ ಅಥವಾ ತಾರುಣ್ಯದ ದಿನಗಳಲ್ಲಿ ದೊಡ್ಡವರು ಹೇಳ್ತಾ ಇರ್ತಾರೆ, ಈ ವಯಸ್ಸಲ್ಲಿ ಬೆಟ್ಟಾನೇ ಪುಡಿ ಪುಡಿ ಮಾಡ್ಬಿಡ್ಬೋದು ಅಥವಾ ಕಲ್ ತಿಂದ್ರು ಕರ್ಗಿಸ್ಕೊಳ್ಬೋದು ಅಂತ. ಸೊ ಅಂತ ಒಬ್ಬ ಯುವ ಚೇತನ ಇವತ್ತು ನಮ್ ಜೊತೆ ಇದ್ದಾರೆ. ಅವರು ಲಿಟ್ರಲಿ ಕಲ್ಲನ್ನ ಬ್ರೇಕ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಬನ್ನಿ ನೋಡೋಣ ಈ ಸಾಹಸ ಕಾರ್ಯನ ಅವ್ರು ಹೇಗೆ ಮಾಡ್ತಾರಂತ. ಅದಕ್ಕೆ ಮುಂಚೆ ಅವರ ಪರಿಚಯ ಮಾಡ್ಕೊಂಡ್ಬಿಡೋಣ. ಹಲೋ ಸರ್, ತಮ್ಮ ಹೆಸರು? ಖಾನ್ ಸಾಬ್ರಿ ನನ್ನ ಹೆಸರು. ಖಾನ್ ಸಾಹೇಬ್ರ ಎಲ್ಲಿಂದ ಬಂದಿದ್ರ? ನಮ್ದು ಬಳ್ಳಾರಿ ಜಿಲ್ಲಾ ಹೂವಿನಡಗಲಿಂದ ಬಂದಿದ್ದೀವಿ. ಹೂವಿನಡಗಲಿನ? ಓಕೆ. ಸೊ ಯಾವ ಸಾಹಸ ಕಾರ್ಯ ಮಾಡ್ಬೇಕಂತ? ಈ ಕಲ್ಲನ್ನು ಕೈಲೇ ಹೊಡಿತೀನಿ. ಕೈಯಲ್ಲಿ 1 ಶಾಟ್ ಅಂಡ್ ಸ್ಟೋನ್ ಬ್ರೇಕ್ಸ್. ಹೌದು ಮೇಡಮ್. ಇದನ್ನ ಈಟಂಗಿ ಹಂಚು ಕೆಲವು ಜನ ಹೊಡಿಬೇಕು, ಕಲ್ಲ ಇಡಬೇಕು ಜೀವನದಲ್ಲಿ ಅಂತಾರೆ. ಅದೇ ರೀತಿ ಇದೊಂದು ಕಲ ನಮ್ಮ ಜೀವನದಲ್ಲಿ ನಾವು ಇಟ್ಟಿದೀವಿ. ಅದನ್ನ ನಾವು ಎಲ್ಲೆಲ್ಲಿ ಬೇಕಿದ್ರು ಸಾಧನೆ ತೋರಿಸ್ತಾ ಇರ್ತೀವಿ ಅವಾಗವಾಗ. ಓಕೆ, ನಿಜವಾಗ್ಲೂ ನೀವು ನಮ್ಮ ಶೋಕ್ ಬಂದಿರೋದು ತುಂಬಾ ಸಂತೋಷಕರವಾದ ವಿಚಾರ. ಹಾಗೆ ಈ ಕಲ್ಲನ್ನ ಹೇಗೆ ನೀವು ಬ್ರೇಕ್ ಮಾಡ್ತೀರಾ ಅಂತ ನಾನು ನೋಡ್ಬೇಕಿದೆ. ಎಲ್ಲ ವೀಕ್ಷಕರು ಕಾಯ್ತಾ ಇದ್ದಾರೆ. ಸೊ ಗೋ ಫಾರ್ ಇಟ್. ಅಮೇಜಿಂಗ್. ನಿಜವಾಗ್ಲೂ ಕಲ್ 2 ಪೀಸಸ್ ಆಗಿ ಬ್ರೇಕ್ ಆಗಿದೆ. ನಿಜವಾಗ್ಲೂ ಸರ್ ಅದ್ಭುತವಾದ ಶಕ್ತಿ ಪ್ರದರ್ಶನ ಇದು ಅಂತ ಹೇಳ್ಬೋದು. ಹಾಗೆ ಇದೇ ರೀತಿ ಇನ್ನಷ್ಟು ಸಾಹಸ ಕಾರ್ಯನ ನೀವು ಮಾಡ್ತೀರಾ ಅಂತ ಕೇಳಿದ್ದೆ, ಹೌದಾ? ಹೌದು ಮೇಡಮ್, ಮಾಡ್ತೀವಿ. ಸೊ ಇವಾಗ ಮಾಡಿದ್ದೇನು ಟ್ರಯಲ್? ಇದು ಟ್ರಯಲ್ ಹೌದು, ರಿಯಲ್ ಹೌದು. ಓಕೆ, ಟ್ರಯಲ್ ಅಂಡ್ ರಿಯಲ್. ಡೂಪ್ಲಿಕೇಟ್ ಇಲ್ಲ ಇದ್ರಾಗೆ. ರಿಯಲ್ ಸಾಹಸ ಇದೆ. ಕೈ ಬ್ಯಾಲೆನ್ಸ್ ತಪ್ಪಿದ್ರೆ ಮೂಳೆ ಮುರಿದೋಗ್ಬಿಡ್ತೈತೆ. ಓಕೆ, ಬ್ಯಾಲೆನ್ಸಿಂಗ್ ಕೂಡ ಇದೆ, ಶಕ್ತಿ ಕೂಡ ಇದೆ, ಎಲ್ಲಂದ್ರಲ್ಲಿ ಹೊಡೆಯೋಕೆ ಆಗಲ್ಲ. ಟೆಕ್ನಿಕ್ ಕೂಡ ಇದೆ, ಎಲ್ಲಾ ಕೈಯಾಗೂ ಹೊಡೆಯೋಕೆ ಆಗಲ್ಲ. ಕರೆಕ್ಟ್, ಹೌದು. ಟೆಕ್ನಿಕ್ ಇಂಪಾರ್ಟೆಂಟ್. ಟೆಕ್ನಿಕ್, ಶಕ್ತಿ, ಬ್ಯಾಲೆನ್ಸ್ ಈ ಮೂರು ಒಂದ್ಸತಿ ಕ್ಯಾಚ್ ಮಾಡ್ಬೇಕು. ಇಲ್ಲಾಂದ್ರೆ ಕೈ ಮೂಳೆ ಹೊರಗೆ ಬರ್ತೈತೆ,
ನರಗಳೆಲ್ಲ ಶಾರ್ಟ್ ಹೊಡಿತಾವೆ. ನಿಜವಾದ ಮಾತು. ಆ 3 ಬ್ಯಾಲೆನ್ಸ್ ಆದ್ರೇನೆ ಇಂಥ ಒಂದು ಸಾಹಸ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಇವಾಗ ಈ ಒಂದು ಕಲ್ನ ಬ್ರೇಕ್ ಮಾಡಿದ್ರ, ಇದಕ್ಕಿಂತ ದೊಡ್ಡ ಕಲ್ನ ಬ್ರೇಕ್ ಮಾಡ್ತೀರಾ? ಸುಮಾರು ದೊಡ್ಡ ಕಲ್ಲು ಹೊಡಿಬೋದು ಮೇಡಮ್. ಸೊ ಇದಕ್ಕಿಂತ ದೊಡ್ಡ ಕಲ್ಲ ರೆಡಿ ಮಾಡ್ಬೋದಾ? ಮಾಡ್ಬೋದು. ಓಕೆ, ದೆನ್ ವಿಲ್ ಗೆಟ್ ಇಟ್ ರೆಡಿ ಫಾರ್ ಯು. ಕಲ್ಲನ್ನ ಹೊಡೆದ್ರು, ಅದನ್ನ ಕೆಲವರು ನೋಡಿ ಶಾಕ್ ಆಗಿರ್ತೀರಾ, ಕೆಲವರು ಆಶ್ಚರ್ಯ ಪಟ್ಟಿರ್ತೀರಾ, ಇನ್ನು ಕೆಲವರು ಅರೆ ಇದೆ ನಾವು ಕೂಡ ಟ್ರೈ ಮಾಡ್ಬೋದು ಅನ್ಕೊಂತಿರ್ತೀರಾ. ಅಂಥವ್ರಿಗೆ ಒನ್ ಮೋರ್ ಶಾಕ್. ಈ ಕಲ್ಲು ಅದಕ್ಕಿಂತ ಡಬಲ್ ಆಗಿದೆ ಗಾತ್ರದಲ್ಲಿ, ವೆಯ್ಟ್ ಅಲ್ಲಿ, ಎಲ್ಲದರಲ್ಲಿ. ಸೊ ಈ ಕಲ್ಲನ್ನ ಕೂಡ ಹೋಲ್ಡ್ ಮಾಡೋರಿದ್ದಾರೆ. ಹೇಗ್ ಮಾಡ್ತಾರೆ ಅಂತ ನೋಡೋಣವಾ? ಸೊ ರೆಡಿನಾ? ರೆಡಿ ಮೇಡಮ್. ಓಕೆ, ದೆನ್ ಗೋ ಫಾರ್ ಇಟ್. ಇಷ್ಟು ಭಾರಿ ಗಾತ್ರದ ಕಲ್ಲನ್ನ ಹೇಗೆ 2 ಹೋಳ್ ಮಾಡ್ಬಿಟ್ರು ಅಂತ ಇನ್ನೆಷ್ಟು ಶಕ್ತಿ ಇರಬೇಡ. ಸೊ ಸರ್, ಯಾವಾಗಿಂದ ಈ ರೀತಿ ಸಾಹಸ ಕಾರ್ಯಕ್ಕೆ ಕೈ ಹಾಕಿದ್ರಾ? ಇದು ಸುಮಾರು 15 ವರ್ಷದಿಂದ ಸರ್ವಿಸ್ ಮಾಡ್ಕೊಂತ ಬರ್ತಾ ಇದ್ದೀನಿ. ಇದನ್ನ ಕೆಲವರು ಈಟಂಗಿ ಹೊಡಿಬೇಕು, ಅಂಚು ಹೊಡಿಬೇಕು, ಕೆಲವು ಸಾಧನ ಮಾಡ್ಬೇಕಂತ ತಿಳಿತಾ ಇರ್ತಾರೆ. ಅದೇ ಪ್ರಕಾರ ಇದು ಕೂಡ ಕಲ್ಲು ಕೈಲಿಂದ ಹೊಡಿಬೇಕು, ಸಾಧ್ಯ ಐತಾ ಇಲ್ಲ, ಇದರಲ್ಲಿ ಏನೈತೆ. ಕೆಲವೊಂದು ಜನ ಅಂತಾರೆ ಜಾದೂಲೆ ಮಂತ್ರಲ್ಲೇ ಮೋಡಿಲೆ ಹೊಡಿತಾರೆ ಅಂತ ತಿಳ್ಕೊಂತಾರೆ. ಅದು ಜಾದೂ ಮಂತ್ರ ಜೀವನದಲ್ಲಿ ಸಾಧ್ಯ ಇಲ್ಲ, ದೇಶದಾಗೂ ಸಾಧ್ಯ ಇಲ್ಲ. ಇದೆಲ್ಲ ಒಂದು ಟೆಕ್ನಿಕಲ್ ಬ್ಯಾಲೆನ್ಸ್. ಸ್ವಲ್ಪ ಮಾಡಿದ್ರು ಕೂಡ ಕೈ ಮೂಳೆ ಹೊರಗೆ ಬರ್ತೈತೆ ಇದ್ರೊಳಗೆ ಚಾನ್ಸ್. ಮತ್ತೆ ಮೈಯಾಗಿರೋ ನರ ಎಲ್ಲ ಶಾರ್ಟ್ ಹೊಡೆದ್ಬಿಡ್ತವೆ. ಇದರಲ್ಲಿ ಇಷ್ಟು ಅಪಾಯ ಇದೆ. ಅದನ್ನ 3 ಒಂದೇ ಸತಿ ಕ್ಯಾಚ್ ಮಾಡಬೇಕು, ಆಮೇಲೆ ಕಲ್ಲು ಹೊಡ್ಯಕ್ ಮಾತ್ರ ಸಾಧ್ಯ. ನಿಜವಾಗ್ಲೂ ಅದ್ಭುತವಾದ ಸಾಹಸ, ತುಂಬಾ ಡೇಂಜರಸ್ ಸ್ಟಂಟ್ ಕೂಡ. ಅವ್ರು ಹೇಳ್ದಾಗೆ ಎಲ್ಲಾನು ಬ್ಯಾಲೆನ್ಸ್ ಮಾಡಿ ಹೊಡೆದ್ರೆ ಕೂಡ ಮಾತ್ರ ಹೋಳಾಗುತ್ತೆ, ಅದರ್ವೈಸ್ ಮೂಳೆನೆ ಮುರಿದೋಗುತ್ತೆ. ಎನಿವೆ, ತುಂಬಾ ಚೆನ್ನಾಗಿ ಒಂದು ಶಕ್ತಿ ಪ್ರದರ್ಶನ ಮಾಡಿದಿರಾ, ಸಾಹಸ ಕಾರ್ಯನ ತೋರಿಸಿದಿರಾ ನಮ್ಮೆಲ್ರಿಗೋಸ್ಕರ. ತುಂಬಾ ಥ್ಯಾಂಕ್ಸ್ ನಮ್ಮ ಶೋಗೆ ಬಂದಿದ್ಕೆ. ಇದೇ ರೀತಿ ನಿಮ್ಮ ಸಾಹಸ ಕಾರ್ಯನ ಮುಂದುವರಿಸ್ತಾ ಇರಿ. ನೋಡಿದ್ರಲ್ಲ, ಇವ್ರ ಕೈ ಕಲ್ಲಿಗಿಂತ ಸ್ಟ್ರಾಂಗ್. ಶಬಾಷ್ ಖಾನ್, ಶಬಾಷ್ ಇಂಡಿಯಾ.